ಅಂತ ಭಾವಿಸ್ಕೊಳ್ತಾ ಇದ್ದೀನಿ. ಹಾಗೆ ಶಿವರಾತ್ರಿ ಹಬ್ಬನೂ ಕೂಡ ಹೇಗೆಲ್ಲ ಆಚರಣೆ ಮಾಡಿದ್ರಿ ನೀವು? ಹಾಗೆ ನಿನ್ನೆ ಶಿವರಾತ್ರಿ ಹಬ್ಬ ಆಯಿತು. ನಿನ್ನೆ ಎಲ್ಲ ಫುಲ್ಲು ಹಬ್ಬನೇ, ಶಿವರಾತ್ರಿ ಹಬ್ಬ. ಇವತ್ತು ದೇವಸ್ಥಾನಕ್ಕೆ ಹೋಗಿದ್ವು. ಶಿವರಾತ್ರಿ ಅಂದರೆ ಫಸ್ಟ್ನೇ ದಿವಸ ಉಪವಾಸ ಜಾಗರಣೆ ಇದು. ಮತ್ತು ಅಂದರೆ ನಿನ್ನೆ ಹಬ್ಬಕ್ಕೇನು ಮಾಡೋದು ಬೇಡ ಅಂತ ಸುಮ್ಮನಾಗಿದೆ. ನಾನೇನು ಮಾಮೂಲಿ ತೊಂಬಿಟ್ಟು ಮಾಡಲೇಬೇಕಲ್ಲ ಪೂಜೆಗಿಡೋದಕ್ಕೆ, ಪೂಜೆಗೆಲ್ಲ ರೆಡಿ ಮಾಡಿದೆ. ಹಾಗೆಯೇ ನಿನ್ನೆ ಉಪವಾಸನೂ ಕೂಡ ಇದ್ದೆ. ಹಾಗಾಗಿ ಇವತ್ತು ದೇವಸ್ಥಾನಕ್ಕೂ ಹೋಗಿ ಅಲ್ಲೇ ಪೂಜೆ ಮುಗಿಸ್ಕೊಂಡು, ಮಾರ್ನಿಂಗ್ ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಜಸ್ಟ್ ಇವಾಗ ಬಂದೆ ಅಲ್ಲಿಂದ. ಅಲ್ಲೇ ದೇವರ ಪ್ರಸಾದ ತಿಂದ್ಕೊಂಡು, ಪೂಜೆ ಎಲ್ಲ ಮುಗೀತಲ್ಲ, ಪ್ರಸಾದ ತಗೊಂಡು ಅಲ್ಲೇ ಊಟ ಮಾಡಿ ಬಂದೆ. ಇವತ್ತು ಮಕ್ಕಳು ಕೂಡ ಏನು ಬಂದಿರಲಿಲ್ಲ. ಮಕ್ಕಳಿಗೆ ಏನು ರಜೆ ಇಲ್ಲ, ಎಕ್ಸಾಮ್ನ ಟೆಸ್ಟ್ ನಡೀತಾ ಇದೆ. ಹಾಗಾಗಿ ಸ್ಕೂಲಿಗೆ ಹೋದರು. ನಮ್ಮನೆಯವರು ನನ್ನನ್ನು ಅಲ್ಲೇ ಬಿಟ್ಬಿಟ್ಟು ಲೇಟ್ ಆಗುತ್ತೆ ಅಂತ ಅವರು ಕೂಡ ಅಲ್ಲೇ ದೇವಸ್ಥಾನದಲ್ಲೇ ಊಟ ಮಾಡಿ ಹೋದರು. ನಾನು ಇವಾಗ ಅಲ್ಲಿಂದ ಬಂದು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಈಗ ಮನೆಗೆದು ಬೆಳಗ್ಗೆ ತಿಂಡಿ ದೋಸೆ ಮಾಡಿದ್ದೆ, ಎಲ್ಲ ಅಲ್ಲೆಲ್ಲೇ ಇಟ್ಟು ಹೋಗಿದ್ದೀನಿ. ಎಲ್ಲ ಕ್ಲೀನ್ ಮಾಡಬೇಕು ಇವತ್ತು. ಬನ್ನಿ ದೇವಸ್ಥಾನ ತೋರಿಸ್ತೀನಿ. ಹಾಗೆ ಭಾನುವಾರ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಸ್ವೀಟ್ ಏನು ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಹಾಗಾಗಿ ತಮ್ಮ ಊರಿಂದ ಬಂದಿದ್ದರಿಂದ ಹಬ್ಬದ ದಿವಸ ಅಲ್ವಾ ಬಂದಿದ್ದು, ಹಾಗಾಗಿ ಸ್ವಲ್ಪ ಪಾಯಸ, ಹಾಗೆಯೇ ಪುಳಿಯೋಗರೆ, ಹಪ್ಪಳ ಇಷ್ಟು ಮಾಡಿದ್ದೆ. ಅನ್ನ ಸಾಂಬಾರು. ಅವರು ಊಟ ಕೂಡ ಮಾಡಿಕೊಂಡು ಹೋದರು. ಮಧ್ಯಾಹ್ನ ಪೂಜೆ ಎಲ್ಲ ಮುಗಿಸಿದ್ದಾಗಿತ್ತು. ಹಾಗೆ ಸೋಮವಾರ ಮಾರ್ನಿಂಗ್ ದೇವಸ್ಥಾನಕ್ಕೂ ಕೂಡ ಹೋಗಿದ್ದೆ. ದೇವರು ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.